ರಾಜಕೀಯದಲ್ಲಿ ಎರಡು ಹಂತ. ಎಸ್ ಬಂಗಾರಪ್ಪ ಕಷ್ಟಪಟ್ಟು ಬೆಳೆದು ರಾಜಕೀಯದಲ್ಲಿ ಧುಮುಕಿದಂಥ ಧೀಮಂತ ನಾಯಕ. ಹೌದು, HD ದೇವೇಗೌಡ ಪಂಚಾಯ್ತಿ ಮಟ್ಟದಿಂದ ರಾಜಕೀಯದಲ್ಲಿ ದುಡಿದು ಧೀಮಂತವಾಗಿ ರಾಜಕಾರಣ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯವರೆಗೂ ಕಷ್ಟಪಟ್ಟು ರಾಜಕೀಯದಲ್ಲಿ ಬಂದಂಥ ದೇವೇಗೌಡರು. ಹೌದು, ಭೀಮಣ್ಣ ಖಂಡ್ರೆ ಇವರು ಭೀಮಣ್ಣ ಖಂಡ್ರೆ ಶಾಸಕರಾಗಿ ಸಚಿವರಾಗಿ ಕಷ್ಟದಲ್ಲಿ ರಾಜಕೀಯವನ್ನು ತಳಮಟ್ಟದಿಂದ ನೋಡಿಕೊಂಡು ಬಂದಂತಹ ಭೀಮಣ್ಣ ಖಂಡ್ರೆಯನ್ನು ನಾವಿಲ್ಲಿ ತೋರಿಸಿದ್ದೇವೆ. ಸಿದ್ದರಾಮಯ್ಯ ಪಂಚಾಯ್ತಿ ಮಟ್ಟದಿಂದ ರಾಜಕೀಯದಲ್ಲಿ ನೆಲೆ ಕಂಡು ಎರಡೆರಡು ಬಾರಿ ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಸಚಿವರಾಗಿ ದುಡಿದಂಥ ಧೀಮಂತ ನಾಯಕ ಸಿದ್ದರಾಮಯ್ಯ. BS ಯಡಿಯೂರಪ್ಪ. ಹೌದು ಕಣ್ರಿ, ಮಂಡ್ಯದಿಂದ ಶಿವಮೊಗ್ಗದ ಶಿಕಾರಿಪುರಕ್ಕೆ ಬಂದು ಕೂಲಿ ಕೆಲಸಕ್ಕೆ ಬಂದಂಥ ಯಡಿಯೂರಪ್ಪ 4-5 ಬಾರಿ ಮುಖ್ಯಮಂತ್ರಿಯಾದಂಥ BS ಯಡಿಯೂರಪ್ಪ ಧೀಮಂತ ನಾಯಕ. KS ಈಶ್ವರಪ್ಪ ಬಳ್ಳಾರಿಯಿಂದ ಕೂಲಿ ಅರಸಿ ಬಂದಂಥ ಶಿವಮೊಗ್ಗಕ್ಕೆ ಬಂದ ಇವರು 5-6 ಬಾರಿ ಶಾಸಕರಾಗಿ ಸಚಿವರಾಗಿ ಧೀಮಂತ ನಾಯಕನಾಗಿ ಮೆರೆದಿದ್ದಾರೆ ಕಣ್ರಿ. ಹೌದು, ಗುಂಡೂರಾವ್ ತಳಮಟ್ಟದ ರಾಜಕೀಯದಿಂದ ಬೆಳೆದು ಮುಖ್ಯಮಂತ್ರಿ ಪದವಿವರೆಗೂ ಧೀಮಂತ ನಾಯಕರಾಗಿ ಬೆಳೆದಂಥ ಗುಂಡೂರಾವನ್ನು ನೀವಿಲ್ಲಿ ನೋಡಿ. ಹೌದು, JH ಪಟೇಲ್ ಇವರು ಸಹ ತಳಮಟ್ಟದ ರಾಜಕೀಯದಿಂದ ಬಂದು ಮುಖ್ಯಮಂತ್ರಿ ಪದವಿವರೆಗೂ ಏರಿದಂಥ ಧೀಮಂತ ನಾಯಕ JH ಪಟೇಲ್ ಇವರನ್ನು ನೀವಿಲ್ಲಿ ನೋಡಬಹುದು. ಮಲ್ಲಿಕಾರ್ಜುನ ಖರ್ಗೆ ಇವರು 5-6 ಬಾರಿ ಶಾಸಕರಾಗಿ ಸಚಿವರಾಗಿ ಹಾಗೂ ಈಗ ಉನ್ನತ ಮಟ್ಟದಲ್ಲಿರುವಂಥ ಮಲ್ಲಿಕಾರ್ಜುನ ಖರ್ಗೆಯನ್ನು ನೀವಿಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸಿದ್ದೇವೆ. ಎರಡು ಮುಖದ ರಾಜಕಾರಣ ನಾವಿಲ್ಲಿ ತೋರಿಸಿದ್ದೇವೆ ಕಣ್ರಿ. SR ಬೊಮ್ಮಾಯಿ ತಳಮಟ್ಟದ ರಾಜಕೀಯದಿಂದ ಬೆಳೆದು ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ SR ಬೊಮ್ಮಾಯಿಯನ್ನು ನೀವಿಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸಿದ್ದೇವೆ. ಹೌದು, ಶಾಮನೂರು ಶಿವಶಂಕರಪ್ಪ ಇವರು ತಾವು ಬೆಳೆದಿದ್ದಲ್ಲದೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರನ್ನು ರಾಜಕೀಯವಾಗಿ ಬೆಳೆಸಿದಂಥ ಶಾಮನೂರು ಶಿವಶಂಕರಪ್ಪನನ್ನು ನಾವಿಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸಿದ್ದೇವೆ. HD ಕುಮಾರಸ್ವಾಮಿ ಅಪ್ಪನ ಗರಡಿಯಲ್ಲಿ ಬೆಳೆದು ಬಂದು ಮುಖ್ಯಮಂತ್ರಿ ಪದವಿವರೆಗೂ ಏರಿದಂಥ HD ಕುಮಾರಸ್ವಾಮಿ ತನ್ನ ಮಗನಿಗೆ ರಾಜಕೀಯ ನೆಲೆ ತೋರಿಸಲು ವಿಫಲವಾದಂಥ HD ಕುಮಾರಸ್ವಾಮಿ. ಹೌದು, HD ರೇವಣ್ಣ ತಾವು ಅಪ್ಪನ ಗರಡಿಯಲ್ಲಿ ಬೆಳೆದು ಶಾಸಕರಾಗಿ ಸಚಿವರಾಗಿ ಮಗನನ್ನು ಸಂಸದರಾಗಿ ಮಾಡುವವರೆಗೂ ಪಣ ತೊಟ್ಟಂಥ ರಾಜಕಾರಣಿ. ಆದರೆ ಮಗ ಇಂದು ಜೈಲಿನಲ್ಲಿ ಮುಚ್ಚೆ ಮುರಿಯುತ್ತಿದ್ದಾನೆ ಕಣ್ರಿ. ಕುಮಾರಸ್ವಾಮಿ ಅಪ್ಪನ ಗರಡಿಯಲ್ಲಿ ಒಳಗಿ ಮುಖ್ಯಮಂತ್ರಿವರೆಗೂ ಬೆಳೆದು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಆದರೆ ಮಗನನ್ನು ಬೆಳೆಸಲು ಆಗಲಿಲ್ಲ. HD ರೇವಣ್ಣ ತಾವು ಅಪ್ಪನ ಗರಡಿಯಲ್ಲಿ ಬೆಳೆದು ಶಾಸಕರಾಗಿ ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಮಿಂಚು ಹರಿಸಿದಂಥವರು. ಇವರು ಸಹ ತಮ್ಮ ಅಪ್ಪನ ಗರಡಿಯಲ್ಲಿ ಬೆಳೆದಂಥ HD ರೇವಣ್ಣ. ಹೌದು ಕಣ್ರಿ, ಮಧು ಬಂಗಾರಪ್ಪನ ನೆಲೆಯಲ್ಲಿ ಬೆಳೆದು ಶಾಸಕರಾಗಿ ಸಚಿವರಾಗಿ ಮೆರೆದಂಥ ಮಧು ಬಂಗಾರಪ್ಪ. ಹೌದು, ಕುಮಾರ್ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದು ಶಾಸಕರಾಗಿ ಸಚಿವರಾಗಿ ಈ ರಾಜ್ಯ ಕಂಡಂಥ ನಾಯಕ. ಪ್ರಜ್ವಲ್ ರೇವಣ್ಣ ಅಜ್ಜ ಹಾಗೂ ಅಪ್ಪನ ಹಾದಿಯಲ್ಲಿ ಬೆಳೆದು ಸಂಸದರಾಗಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂಥ ಪರಿಸ್ಥಿತಿಯಲ್ಲಿ ಹೀನಾಯವಾದಂಥ ಪರಿಸ್ಥಿತಿ. ಹೌದು, ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ನೆಲೆ ಕಾಣಲು ಆಗಲಿಲ್ಲ. ಅಜ್ಜನಿಂದನೂ ಆಗಲಿಲ್ಲ, ಅಪ್ಪನಿಂದನೂ ಆಗಲಿಲ್ಲ. ಹೌದು ಕಣ್ರಿ, ಎತ್ತಿನಿಂದ ಸಿದ್ದರಾಮಯ್ಯ ಒಮ್ಮೆಯೂ ಚುನಾವಣೆ ಎದುರಿಸದೆ ಈಗ ಸಚಿವರಾಗಿದ್ದಾರೆ. ರಾಘವೇಂದ್ರ ಅಪ್ಪನ ಗರಡಿಯಲ್ಲಿ ಬೆಳೆದು 3-4 ಬಾರಿ ಶಿವಮೊಗ್ಗ ಜಿಲ್ಲೆಯ ಸಂಸದರಾಗಿ ತನ್ನದೇ ಆದಂಥ ರಾಜಕೀಯ ಛಾಪನ್ನು ಮೂಡಿಸಿದ BY ರಾಘವೇಂದ್ರ, BY ವಿಜಯೇಂದ್ರ, BS ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದು ಶಾಸಕರಾಗಿ ಈಗ BJP ರಾಜ್ಯಾಧ್ಯಕ್ಷರಾಗಿ ಮಿಂಚು ಹರಿಸುತ್ತಿದ್ದಾರೆ. KE ಕಾಂತೇಶ್ ಈಶ್ವರಪ್ಪನವರ ಗರಡಿಯಲ್ಲಿ ಬೆಳೆದು ರಾಜಕೀಯ ನೆಲೆ ಕಾಣಲು ಈಗ ಹರಸಾಹಸ ಪಡುತ್ತಿದ್ದಾರೆ. ಹೌದು, ಪ್ರಿಯಾಂಕಾ ಖರ್ಗೆ ಅಪ್ಪನ ಗರಡಿಯಲ್ಲಿ ಬೆಳೆದು ಒಮ್ಮೆಲೆ ಈಗ ಸಚಿವರಾಗಿದ್ದಾರೆ ಕಣ್ರಿ. ಬಸವರಾಜ ಬೊಮ್ಮಾಯಿ ಅವರ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಪದವಿವರೆಗೂ ಏರಿದ್ದು ಇಲ್ಲಿ ವಿಶೇಷ. JH ಪಟೇಲ್ ಮಗ ಮಹಿಮಾ ಪಟೇಲ್ ರಾಜಕೀಯವಾಗಿ ಮುನ್ನೆಲೆಗೆ ಬರಲು ಸಾಧ್ಯವೇ ಆಗಲಿಲ್ಲ. ನಿತ್ತು ಸೋತವರು. ದಿನೇಶ್ ಗುಂಡೂರಾವ್ ಅವರ ಮಗನಾಗಿ
ದಿಢೀರನೆ ರಾಜಕೀಯಕ್ಕೆ ಎಂಟ್ರಿಯಾಗಿ ಸಚಿವರಾದಂಥವರು. ಹೌದು ಕಣ್ರಿ, ಈಶ್ವರ್ ಖಂಡ್ರೆ, ಭೀಮಣ್ಣ ಖಂಡ್ರೆಯವರ ಮಗನಾಗಿ ಶಾಸಕರಾಗಿ ಸಚಿವರಾಗಿ ಈ ರಾಜ್ಯದಲ್ಲಿ ಮೆರೆಗೋರಿಸುತ್ತಿದ್ದಾರೆ. ಇವರಾರೂ ಕಷ್ಟಪಟ್ಟು ಮೇಲೆ ಬಂದಂಥ ರಾಜಕಾರಣಿಗಳಲ್ಲ. ಎರಡನೇ ಹಂತದ